ಇಲ್ಲಿ ಶಂಕರ ಅಂದರೆ ಮಹಾದೇವನಿಗೆ ಭಕ್ತಿಯಿಂದ ಕೈ ಮುಗಿಯೋರ್ಕಿಂತ ಜಾಸ್ತಿ ಸೆಲ್ಫಿ ತಗೊಳ್ಳೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಂಥ ವಿಚಿತ್ರ ನೋಡಿ. ಹತ್ತಿರ ಹೋಗಿ ನೋಡಿದ್ರೆ ಶಿವ ಇನ್ನೇನು ಕಣ್ಣು ತೆಗೆದೇ ಬಿಡ್ತಾನೆ ಅನ್ನೋ ಮಟ್ಟಿಗೆ ಅಷ್ಟೊಂದು ಸುಂದರವಾಗಿದೆ, ಅಷ್ಟೊಂದು ಅದ್ಭುತವಾಗಿದೆ ಈ ಒಂದು ಪ್ರತಿಮೆ. ಪ್ರತಿಯೊಬ್ಬರು ನೋಡಲೇಬೇಕು, ಭಕ್ತಿಯಿಂದ ನಮನ ಮಾಡಲೇಬೇಕು. ಹರ್ ಹರ್ ಮಹಾದೇವ್, ಶಂಭೋ ಶಂಕರ. ಹರ್ ಹರ್ ಮಹಾದೇವ್, ಶಂಭೋ ಶಂಕರ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮಗೆ ನಮ್ಮ ಬೆಂಗಳೂರು ಹತ್ತಿರ ಇರುವಂತಹ ಚಿಕ್ಕಬಳ್ಳಾಪುರ ಸಮೀಪ ಇರುವಂತಹ ಈಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನಿಮಗೆ ಆದಿಯೋಗಿಯ ದರ್ಶನ ಮಾಡಿಸ್ತಾ ಇದ್ದೀನಿ. ಈಗ ನಾವು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಟೋಲನ್ನು ದಾಟಿ ಮುಂದೆ ಬಂದಿದ್ದೀವಿ. ಏರ್ಪೋರ್ಟ್ ಅಂದರೆ ಹತ್ತಿರ ನಿಮಗೆ ಹಲವಾರು ಪ್ಲೇನ್ಗಳು ಲ್ಯಾಂಡ್ ಆಗೋ ಒಂದು ದೃಶ್ಯ ನಿಮಗೆ ಕಾಣುತ್ತೆ. ನಿಜಕ್ಕೂ ಇದೊಂದು ಅದ್ಭುತವಾದಂತಹ ದೃಶ್ಯನ ಅನ್ಬೋದು. ಈ ಒಂದು ದೃಶ್ಯ ನೀವು ಇಲ್ಲಿ ಹೋಗುವಾಗ ನೋಡಬಹುದು. ಈ ಈಶಾ ಫೌಂಡೇಶನ್ ಬೆಂಗಳೂರಿಂದ ಸರಿಸುಮಾರು ಒಂದು 70 ಕಿಲೋಮೀಟರ್ ದೂರ ಇದೆ. ಅರ್ಧ ನಾವು ಆಗಲೇ ಬಂದ್ಬಿಟ್ಟಿದ್ದೀವಿ. ಹಾಗೆಯೇ ಚಿಕ್ಕಬಳ್ಳಾಪುರದಿಂದ ಸರಿಸುಮಾರು ಒಂದು 11 ಕಿಲೋಮೀಟರ್ ದೂರ ಇದೆ. ಅಕ್ಕಪಕ್ಕ ನಿಮಗೆ ವ್ಯವಸ್ಥಿತವಾದಂತಹ ಒಳ್ಳೆ ಸೀನ್ಸ್ಗಳನ್ನ ಕಾಣಬಹುದು. ಚಿಕ್ಕ ಪುಟ್ಟ ಹಳ್ಳಿಗಳಿವೆ. ಒಂದು ಬೆಟ್ಟದ ಮೇಲೆ ನೋಡಿ ನಮ್ಮ ಕರ್ನಾಟಕದ ಬಾವುಟ ಯಾವ ರೀತಿ ವಿಜೃಂಭಿಸುತ್ತದೆ ಅಂದರೆ ನೋಡಿದ್ರೆ ಖುಷಿ ಆಗುತ್ತೆ ಸ್ನೇಹಿತರೆ. ಈ ಒಂದು ಅಚ್ಚುಕಟ್ಟಾದಂತಹ ರೋಡು ಬೆಂಗಳೂರು ಹೈದರಾಬಾದ್ ಹೈವೇ ಆಗಿದೆ. ಸೊ ಇಲ್ಲಿಂದ ನೀವು ಹೈದರಾಬಾದ್ ಕೂಡ ಹೋಗ್ಬೋದು. ಆಮೇಲೆ ಮುಂದೆ ನೋಡಿ ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಹಲವಾರು ಬೆಟ್ಟಗಳು ಈ ಒಂದು ರೇಂಜಲ್ಲಿವೆ. ಇಲ್ಲೇ ನಿಮಗೆ ನಂದಿ ಬೆಟ್ಟ ಕೂಡ ಸಿಗುತ್ತೆ. ನೀವು ಅಕ್ಕಪಕ್ಕ ನೋಡ್ತಾ ಇದ್ರೆ ನಿಮಗೆ ಹಲವಾರು ದ್ರಾಕ್ಷಿಯ ತೋಟಗಳನ್ನು ಕೂಡ ನೋಡ್ಬೋದು. ಇತ್ತೀಚೆಗೆ KSRTC ಬಸ್ ಕೂಡ ಈ ಒಂದು ಕೇಂದ್ರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ವೇಳೆ ನೀವು ಈಶಾ ಫೌಂಡೇಶನ್ ಟ್ರಿಪ್ ಮಾಡಬೇಕು ಅಂದರೆ ಬರೀ ಈಶಾ ಫೌಂಡೇಶನ್ಗೆ ಹೋಗಬೇಕಾಗಿಲ್ಲ. ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ನಂದಿ ಬೆಟ್ಟ ನಿಮಗೆ ಕೂಡ ಕಾಣುತ್ತೆ. ಜೊತೆಗೆ ನಿಮಗೆ ಇಲ್ಲಿ ಹಲವಾರು ಅದರ್ ಪ್ಲೇಸಸ್ ಕೂಡ ನೋಡುವಂತ ಇದೆ. ಸ್ಕಂದಗಿರಿ ಇದೆ. ಆಮೇಲೆ ನೀವು ಮುಂದೆ ಹೋದರೆ ಇಲ್ಲಿ ಹಿಂದೂಪುರ, ಆಮೇಲೆ ಇಲ್ಲಿಂದನೇ ನೀವು ಲೇಪಾಕ್ಷಿಗೂ ಕೂಡ ಹೋಗ್ಬೋದು. ನೀವೀಗ ಚಿಕ್ಕಬಳ್ಳಾಪುರ ದಾಟಿ 10 ಕಿಲೋಮೀಟರ್ ಬಂದ ಮೇಲೆ ಅಲ್ಲಿ ನಿಮಗೆ ಅಮ್ನಿ ಮಾವು ಕೆರೆ ಅಂತ ಒಂದು ಬರುತ್ತೆ. ಅಲ್ಲಿ ನೀವು ಲೆಫ್ಟ್ ತಗೊಳ್ಬೇಕಾಗತ್ತೆ. ಹೈದರಾಬಾದ್ ಏನು ನಿಮಗೆ ರಸ್ತೆ ಇದೆಯಲ್ಲ, ಆ ಹೈದರಾಬಾದ್ ಹೈವೇಯಿಂದ ಡಿವಿಯೇಟ್ ಆಗಬೇಕಾಗತ್ತೆ ಲೆಫ್ಟ್ ಸೈಡ್ಗೆ. ಇಲ್ಲಿ ನಿಮಗೆ ಈ ಈಶಾ ಫೌಂಡೇಶನ್ಗೆ ಸಂಬಂಧಿಸಿದ ಹಲವಾರು ವಾಲಂಟಿಯರ್ಸ್ ನಿಮಗೆ ಹೆಲ್ಪ್ ಮಾಡ್ತಿರ್ತಾರೆ, ಯಾವ ಥರ ಹೋಗಬೇಕು, ಹೇಗೆ ಹೋಗಬೇಕು ಅಂತ. ಸೊ ನೋಡ್ತಾ ಇದ್ರೆ ನಿಮಗೆ ಅಕ್ಕಪಕ್ಕ ತುಂಬ ಹೊಲ ಗದ್ದೆಗಳು ಕೂಡ ಇವೆ, ತುಂಬಾನೇ ಕ್ವಾರಿಗಳು ಕೂಡ ಇವೆ. ಇಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕ್ವಾರಿಗಳಿಗೆ ಫೇಮಸ್ಸು. ಅಂದರೆ ಕಲ್ಲು ಬಂಡೆಗಳು ಇಲ್ಲಿ ಜಾಸ್ತಿ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೋ ಜನ ಈಗ ನಿಂತ್ಕೊಂಡು ಇಲ್ಲಿ ಸೆಲ್ಫಿ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಮಜಾ ಮಾಡ್ತಾರೆ, ಫೋಟೋಗಳನ್ನ ತೆಗೆದುಕೊಂತಾರೆ. ಯಾಕಂದ್ರೆ ಬೆಂಗಳೂರು ಸಿಟಿಯಲ್ಲಿ ನಿಮಗೆಲ್ಲ ಇದೆಲ್ಲ ಕಾಣೋದಿಲ್ಲ. ಸ್ವಲ್ಪ ಹೊರಗೆ ಬಂದರೆ ನಿಮಗೆ ಇದೆಲ್ಲ ನಿಮಗೆ ಸಿಗುತ್ತೆ. ಒಳ್ಳೆ ಸೀನರಿಗಳು ಸಿಗುತ್ತೆ ನಿಮಗೆ. ಈಶಾ ಫೌಂಡೇಶನ್ ಹೋಗುವಾಗ ಇಲ್ಲೂ ಕೂಡ ನೀವು ಸೆಲ್ಫಿ ತಗೋಬಹುದು, ಫೋಟೋಗಳನ್ನು ಕೂಡ ತೆಗೆದುಕೋಬಹುದು. ನಾವು ಹೋದ ದಿವಸ ಭಾನುವಾರ ಆಗಿದ್ದರಿಂದ ಇಲ್ಲಿ ತುಂಬಾನೇ ಗಾಡಿಗಳು ಆಮೇಲೆ ಕಾರುಗಳೆಲ್ಲ ತುಂಬಾ ಓಡಾಡ್ತಾ ಇತ್ತು. ತುಂಬಾ ರಶ್ ಅಂತಲೇ ಹೇಳ್ಬೋದು. ಇನ್ನೂ ಇಲ್ಲಿ ಸರಿಯಾಗಿ ಟಾರ್ ರೋಡ್ ಆಗಿರಲಿಲ್ಲ. ಯಾಕಂದರೆ ನೋಡ್ತಿದ್ದೀರಾ ನೀವು ಎಷ್ಟು ಧೂಳು ಬರ್ತಾ ಇದೆ ಅಂತ. ಆದರೂ ಕೂಡ ಜನ ದರ್ಶನ ಪಡೆಯೋಕ್ಕೆ ಹೋಗ್ತಾನೆ ಇದ್ದಾರೆ. ಬಸ್ಗಳು ಬರ್ತಾ ಇದೆ, ಆಮೇಲೆ ಆಟೋಗಳಲ್ಲಿ, ಟೆಂಪೋಗಳಲ್ಲಿ ತುಂಬಿಕೊಂಡು ಜನ ಬರ್ತಾ ಇದ್ದಾರೆ. ನೀವೆಲ್ಲ ಕಡೆ ನೋಡಿದ್ರು ಬಿಳಿ ಕಾಣ್ತಾ ಇದೆ. ಯಾಕಂದರೆ ಹಿಂದೆ ಇಲ್ಲಿ ಒಂದು ಏನಿತ್ತಂದರೆ ಕ್ವಾರಿ ಇತ್ತು. ಎಲ್ಲ ಈ ಕಲ್ಲಿನ ಜಾಗ ಇದು. ಆ ಕಲ್ಲುಗಳ ಮೇಲೇ ರೋಡ್ ಮಾಡಿದ್ದಾರೆ. ನಮ್ಮ ಹಿಂದಿನ ಸರ್ಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಾವು ಕೂಡ ಇಲ್ಲಿ ಈಗ ಸ್ಟ್ರಕ್ ಆಗಿದ್ದೀವಿ. ಕಿಲೋಮೀಟರ್ ಗಂಟಲೆ ಇಲ್ಲಿ ಜಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಅಲ್ಲೂ ಕೂಡ ಹೇಳ್ತಾ ಇದ್ರು ಬರೋದು ಹೋಗೋದು ಜನ ತುಂಬಾ ಜಾಸ್ತಿ ಆಗಿದ್ದಾರೆ. ನಿಜಕ್ಕೂ ಪ್ರತಿಯೊಬ್ಬರು ನೋಡುವಂಥ ಜಾಗ ಆಗಿದೆ ಇದು. ಆ ಜಾಮಲ್ಲೇ ನೀವು ಮುಂದೆ ಹೋದರೆ ನಿಮಗೆ ಮೊಟ್ಟ ಮೊದಲ ದರ್ಶನ ಆಗುತ್ತೆ. ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಸುಮಾರು 1.5-2 ಕಿಲೋಮೀಟರ್ ದೂರದಿಂದಲೇ ಆ ಶಿವನ ದರ್ಶನ ಆಗುತ್ತೆ. ಅಲ್ಲಿಂದ ನಾವು ಮುಂದೆ ಹೋಗಬೇಕು. ಅಲ್ಲಿ ಪಾರ್ಕಿಂಗ್ ಸ್ಲಾಟ್ಸ್ಗಳ ಕೂಡ ಇದೆ. ಅಲ್ಲಿ ಕೆಲವೊಂದು ಹತ್ತಿರನೂ ಸ್ಲಾಟ್ಸ್ ಇದೆ. ನಿಮಗೆ ಕನಿಷ್ಠ ಪಕ್ಷ ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಇದ್ದಾಗಲೂ ನಿಮಗೆ ಪಾರ್ಕಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಮುಂದೆ ನಮಗೆ ಎಲ್ಲಿ ಸಿಗುತ್ತೆ ನೋಡಬೇಕು. ಅಲ್ಲಿ ಹೋಗಿಬಿಟ್ಟು ಕಾರನ್ನು ಇಟ್ಟು ಮುಂದೆ ನಾವು ದರ್ಶನ ಪಡಿಬೇಕಂತ ನಿರ್ಧಾರ ಮಾಡಿದ್ದೀವಿ. ನಾವು ಮೊದಲೇ ಇಟ್ಟಿದ್ದೀವಿ ಕಾರಣ. ಒಂದು ಅರ್ಧ ಕಿಲೋಮೀಟ್ರಿಗೆ ನಾವು ನಡಿಬೇಕಾಗುತ್ತೆ. ಇನ್ನೂ ರೋಡ್ ಆಗಬೇಕು. ಅಕ್ಕಪಕ್ಕ ಎಲ್ಲ ಸ್ವಲ್ಪ ಗಿಡ ಗಂಟಿಗಳು ಇದ್ದಾವೆ, ಕಲ್ಲುಗಳಿದ್ದಾವೆ, ಇನ್ನೂ ಎಲ್ಲ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಈ ಒಂದು ಪ್ರೊಸೆಸ್ ನನ್ನ ಪ್ರಕಾರ ಇನ್ನೊಂದು 2 ವರ್ಷ ನಡಿಬೋದು ಅನಿಸುತ್ತೆ. ನಾವು ಈಗ ನೋಡಿ ಅಲ್ಲಿ ಕಾರ್ ಪಾರ್ಕ್ ಮಾಡಿದಾಗ ನಮಗೆ ಒಬ್ಬೊಬ್ಬರಿಗೆ ಕನಿಷ್ಠ ಪಕ್ಷ 50 ರೂಪಾಯಿವರೆಗೂ
ಚಾರ್ಜಸ್ ಮಾಡ್ತಾರೆ. ಮುಂದೆ ಬಂದರೆ ನೀವು ಇಲ್ಲೂ ಕೂಡ ಪಾರ್ಕ್ ಮಾಡ್ಬೋದು. ಇಲ್ಲಿ ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ. ಇಲ್ಲಿ ಪಾರ್ಕ್ ಮಾಡಿದರೆ ಇನ್ನೂ ಕೂಡ ನೀವು ಜಾಸ್ತಿ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಪಾರ್ಕಿಂಗ್ ಕಡಿಮೆ ಇದರಿಂದ ಅಲ್ಲೇ ಜನ ನಮಗೆ ನಿಲ್ಲಿಸ್ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿ ಅಂತ ಹೇಳಿದರು. ಇಲ್ಲಿ ನೋಡಿದರೆ ಇಲ್ಲಿ ಪಾರ್ಕಿಂಗ್ ಜಾಗ ಇತ್ತು ಅನ್ಕೊತೀನಿ, ಏನೋ ಗೊತ್ತಿಲ್ಲ. ಕೆಲವೊಂದು ಸರಿ ಇಲ್ಲಿ ಮೋಸದ ಆಟಗಳು ನಡೀತವೆ. ಇದೆಲ್ಲ ಕಾಮನ್ನು. ದೇವಸ್ಥಾನ ಹತ್ತಿರ ಈ ರೀತಿ ಎನ್ಕ್ಯಾಶ್ ಮಾಡ್ಕೊತಾ ಇದ್ದಾರೆ ಜನ, ಅದನ್ನೇ ವ್ಯಾಪಾರ ಮಾಡ್ಕೊಂಡ್ಬಿಡ್ತಾರೆ. ಅದು ಕಾಮನ್. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದುವೇ ನಮ್ಮ ಮಹಾದೇವನ ಪ್ರತಿಮೆ. ಇಂತಹದೇ ಒಂದು ಪ್ರತಿಮೆ ನೀವು ಕೊಯಮತ್ತೂರಲ್ಲೂ ಕೂಡ ಇದೆ. ನೀವು ಇದನ್ನೇ ಈಶಾ ಫೌಂಡೇಶನ್ ಅಲ್ಲೂ ಕೂಡ ಇದೆ. ಇದು ಎರಡನೇ ಪ್ರತಿಮೆ ಅಂತ ಹೇಳ್ಬೋದು. ಅಲ್ಲೂ ಕೂಡ ಇದೇ ಥರ ಸೇಮ್ ರೆಪ್ಲಿಕಾ ಅಂತ ಹೇಳ್ಬೋದು, ಡಿಕ್ಟೋ ಕಾಪಿ ಇದೆ. ಬಟ್ ಇದನ್ನು ಡೆವಲಪ್ಮೆಂಟಲ್ಲಿದೆ, ಅದು ಡೆವಲಪ್ ಆಗಿದೆ. ಅಲ್ಲಿ ಒಳ್ಳೆ ಲೇಸರ್ ಶೋಗಳೆಲ್ಲ ನಡೆಯುತ್ತೆ ಸಾಯಂಕಾಲ ಸಮಯದಲ್ಲಿ. ಅಲ್ಲೆಲ್ಲ ಒಳ್ಳೆ ಹುಲ್ಲುಗಾವಲನ್ನು ಹಾಕಿ ಹುಲ್ಲು ಹಾಸಿದ್ದಾರೆ. ಇಲ್ಲೂ ಕೂಡ ನಡೆಯುತ್ತೆ, ಸ್ವಲ್ಪ ದಿನ ಆಗಬೇಕಾಗತ್ತೆ. ಯಾಕಂದರೆ ಇದು ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಕೇಳ್ಪಟ್ಟಿದ್ದೀನಿ. ಆಗುತ್ತೆ, ಟೈಮ್ ತೊಗೊಳುತ್ತೆ ಅಷ್ಟೇ. ಈ ಜನಸಾಗರವನ್ನು ನೋಡ್ತಾ ಇದ್ದೀರಾ, ಅದು ಬೆಟ್ಟಗಳ ಮಧ್ಯೆ. ಕನಿಷ್ಠ ಪಕ್ಷ ಒಂದು 15-20 ದಿವಸ ಹಿಂದೆ ಯಾರು ಇರ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹಠಾತ್ತಾಗಿ ಸಾವಿರಾರು ಜನರು ಇಲ್ಲಿ ತುಂಬಿಕೊಂಡಿದ್ದಾರೆ. ಇದಕ್ಕೆ ಒಂದೇ ಒಂದು ಕಾರಣ, ಆ ಮಹಾದೇವ. 112 ಅಡಿ ಎತ್ತರ ಇರುವ ಈ ಮಹಾದೇವ ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು 112 ಅಡಿ ಎತ್ತರ ಇರುವಂತಹ ಆದಿಯೋಗಿಯ ಒಂದು ಮೂರ್ತಿ ವಿಗ್ರಹವಾಗಿದೆ. ಈ ವಿಗ್ರಹ, ಇದೇ ಥರ ವಿಗ್ರಹನ ನೀವು ಈಶಾ ಫೌಂಡೇಶನ್ನಲ್ಲಿರುವಂತಹ ಕೊಯಮತ್ತೂರಿನಲ್ಲೂ ಕೂಡ ಇದೆ. ಇದು ಎರಡನೆಯ ಒಂದು ವಿಗ್ರಹ. ಈ ಥರದ ವಿಗ್ರಹಗಳನ್ನು ಭಾರತಾದ್ಯಂತ 108 ಕಡೆ ಸ್ಥಾಪಿಸಬೇಕೆಂದು ಈಗ ನಮ್ಮ ಸದ್ಗುರುಗಳು ಒಂದು ನಿರ್ಧಾರ ಮಾಡಿದ್ದಾರೆ. ಇದು ಕೇವಲ ಎರಡನೆಯ ಒಂದು ವಿಗ್ರಹವಾಗಿದೆ. ಇದೂ ಕೂಡ ಸೇಮ್ ಇಲ್ಲಿ ಏನಿದೆ ಕೊಯಮತ್ತೂರಲ್ಲಿ ಈಶಾ ಫೌಂಡೇಶನ್ ಏನಿದೆ ಅದೇ ಥರದ ವಿಗ್ರಹವನ್ನು ಇಲ್ಲಿ ಮಾಡಿದ್ದಾರೆ. ಅದರ ಕೆಳಗಡೆ ಚಿಕ್ಕದೊಂದು ದೇವಸ್ಥಾನ ಬೇರೆ ಇದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇದು ಕಲ್ಲಿಂದ ಮಾಡಿರುವಂತಹ ಒಂದು ವಿಗ್ರಹ ಅಲ್ಲ, ಇದು ಸಂಪೂರ್ಣವಾಗಿ ಸ್ಟೀಲ್ನಿಂದ ಮಾಡಿರುವಂಥದ್ದು. ಅದಕ್ಕೆ ಬ್ಲ್ಯಾಕ್ ಪೇಂಟನ್ನು ಕೊಟ್ಟಿದ್ದಾರೆ, ಕರಿ ಪೇಂಟನ್ನು ಕೊಟ್ಟಿದ್ದಾರೆ. ನಿಮಗೆ ಒಂದು ಅಲ್ಲಿ ಚಂದ್ರ ಮತ್ತು ಆ ಒಂದು ತಿಲಕ ಮಾತ್ರ ನಿಮಗೆ ಬಿಳಿ ಬಣ್ಣದಲ್ಲಿ ಕಾಣುತ್ತೆ. ಬಾಕಿದೆಲ್ಲ ನಿಮಗೆ ಸಂಪೂರ್ಣವಾಗಿ ಕರಿ ಬಣ್ಣದಲ್ಲಿದೆ. ಆದಿಯೋಗಿಯ ಈ ಒಂದು ವಿಗ್ರಹ 112 ಅಡಿ ಇದೆ. ಜೊತೆಗೆ ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ, ಇದು ನೀವೆಲ್ಲ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಈ ನಂದಿ ಬೆಟ್ಟ ಸುತ್ತಮುತ್ತ ಇರುವಂತಹ ಒಂದು ಜಾಗ. ಇದೇ ಕಾರಣ ನೀವು ಸುತ್ತಮುತ್ತ ಎಲ್ಲ ಕೂಡ ನೀವು ಇಲ್ಲಿ ಬೆಟ್ಟಗಳನ್ನು ಮಾತ್ರ ಕಾಣಬಹುದು. ಇಲ್ಲಿ ಎಷ್ಟೋ ಜನ ನಂದಿ ಬೆಟ್ಟಕ್ಕೆ ಬರ್ತಾಯಿದ್ರು. ಈಗ ನಂದಿ ಬೆಟ್ಟ ಮುಗಿದ ಮೇಲೆ ಈಗ ನೆಕ್ಸ್ಟ್ ಅವರ ಒಂದು ಇನ್ನೊಂದು ಪ್ರವಾಸಿ ತಾಣ, ಪುಣ್ಯಕ್ಷೇತ್ರ ಅನ್ಬೋದು, ಅದುವೇ ಆದಿಯೋಗಿ ಆಗಿದೆ. ಇದು ಕೇವಲ ನಾನು ಹೇಳೋ ಪ್ರಕಾರ ಒಂದು 10 ದಿವಸ ಆಗಿದೆ. 10 ದಿವಸದಲ್ಲೇ ಎಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ ಅಂದರೆ ನೀವೇ ನೋಡ್ತಾ ಇದ್ದೀರಾ. ಒಂದಲ್ಲ, ಎರಡಲ್ಲ, 100 ಅಲ್ಲ, ಸಾವಿರಾರು ಜನರು, ಸಾವಿರಾರು ಕಾರುಗಳು, ಬೈಕ್ಗಳು ತುಂಬಿಕೊಂಡಿದೆ. ನಾನು ಹೇಳಿದ ಹಾಗೆ ನಮಗೆ ಚಿಕ್ಕಬಳ್ಳಾಪುರ ಟು ಹೈದರಾಬಾದ್ ಹೋಗೋ ರೋಡಲ್ಲಿ ಅಲ್ಲಿಂದ ಒಳಗಡೆ ಬರೋಕ್ಕೆ ನಿಮಗೆ ಒಂದು 10 ಕಿಲೋಮೀಟ್ರ್ ಇದೆ. ಆ 10 ಕಿಲೋಮೀಟ್ರನ್ನ ಕ್ರಮಿಸೋಕ್ಕೆ ನಮಗೆ ಒಂದು ಆಲ್ಮೋಸ್ಟ್ ಒಂದು 45ರಿಂದ 1 ಗಂಟೆ ಟೈಮ್ ತೊಗೊಂತು. ಯಾಕಂದರೆ ಇವತ್ತು ಭಾನುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ಶು. ಜನಗಳು ಈಗೂ ತುಂಬ್ಕೊಂಡು ಬರ್ತಾನೆ ಇದ್ದಾರೆ. ಇದರಿಂದ ಇನ್ನೂ ಈಗ ಇದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೇಳಬೇಕು ಅಂದರೆ. ಇತ್ತೀಚೆಗೆ ಕೆಲವೊಂದು ನ್ಯೂಸ್ ಪೇಪರಲ್ಲಿ ಅಥವಾ ಬೇರೆ ಸುದ್ದಿವಾಹಿನಿಗಳಲ್ಲಿ ಬಂದಿರ್ಬೋದು. ಈ ರೀತಿ ಈಗ ಇನ್ಮೇಲೆ ಇದು ಹೆಚ್ಚು ನಿಮಗೆ ಒಂದು ಪ್ರಸಿದ್ಧಿಯನ್ನು ಪಡಿತಾ ಇದೆ. ಇನ್ಮೇಲೆ ನಿಮಗೆ ಇನ್ನೂ ಪ್ರಸಿದ್ಧಿಯನ್ನು ಪಡುತ್ತೆ. ಯಾಕೆಂದರೆ ನೀವುಗಳೆಲ್ಲ ಬರೋಕ್ಕೆ ಪ್ರಾರಂಭ ಮಾಡ್ತೀರಾ. ನಿಜಕ್ಕೂ ಅದ್ಭುತವಾದಂತಹ ಪ್ರತಿಮೆ, ಅದ್ಭುತವಾದಂತಹ ಮೂರ್ತಿ. ಈ ಥರ ಮೂರ್ತಿಗಳು ಪ್ರತಿಯೊಂದು ಊರಲ್ಲೂ ಕೂಡ ಆಗಬೇಕು ಅನ್ನೋ ಒಂದು ನಮ್ಮ ಆಸೆ. ಯಾಕಂದರೆ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಆ ಆದಿಯೋಗಿ ಇದ್ದಾನೆ. ನಿಜಕ್ಕೂ ಇದನ್ನು ನೋಡಿ ಇವತ್ತು ನಾನು ಧನ್ಯನಾದೆ ಅಂತ ಹೇಳಬೇಕು ಸ್ನೇಹಿತರೆ. ಈ ವಿಗ್ರಹದ ಎದುರುಗಡೆನೆ ಒಂದು ಚಿಕ್ಕ ಶಿವನ ದೇವಾಲಯ ಮಾಡಿದ್ದಾರೆ. ಅಲ್ಲಿ ಶಿವಲಿಂಗ ಕೂಡ ಇದೆ. ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣು ತುಂಬಿಕೊಳ್ಳುತ್ತೆ ಸ್ನೇಹಿತರೆ. ಹೌದು, ಒಂದೊಂದು ಸಾರಿ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ, ಈ ಶಿವನ್ನೇ ನೋಡ್ತಾ ಇದ್ದರೆ, ಧ್ಯಾನ ಮಾಡ್ತಾ ಇದ್ದರೆ ಎಲ್ಲೋ ಆಗಲೋ ಈಗಲೋ ಶಿವ ಕಣ್ಣು ತೆರೆದು ಬಿಡ್ತಾನೆ, ನಮ್ಮನ್ನು ನೋಡ್ತಾನೆ. ಹೌದು, ನಾನು ಕಣ್ಣು ಮುಚ್ಚಿದಾಗ ನಿಜಕ್ಕೂ ಶಿವ ನನಗೆ ಇದ್ದಕ್ಕಿದ್ದ ಹಾಗೆ ಕಣ್ಣು ತೆರೆದ ಹಾಗೆ ಕಾಣುತ್ತು ಸ್ನೇಹಿತರೆ. ನಿಜಕ್ಕೂ ನಾನು ಧನ್ಯನಾದೆ ಅಂತ ಹೇಳ್ಬೋದು. ಇಲ್ಲಿಗೆ ಬಂದುಬಿಟ್ಟು ನೀವು ಧ್ಯಾನದಲ್ಲಿ ಮುಳುಗಿದ್ರೆ ಶಿವ ನಿಮ್ಮನ್ನು ಕಣ್ಣು ತೆರೆದು ನೋಡೋ ಹಾಗೆ ಕೂಡ ಕಾಣ್ತಾನೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಸ್ನೇಹಿತರೆ,
ದಯವಿಟ್ಟು ನೀವು ಬೆಂಗಳೂರು ಹತ್ರ ಇದ್ದರೆ ಅಥವಾ ಕರ್ನಾಟಕದಲ್ಲಿ ಎಲ್ಲಿ ಇದ್ದರೂ ಕೂಡ ನೀವು ಬಂದು ಈ 112 ಅಡಿ ಶಿವನ ಪ್ರತಿಮೆಯನ್ನು ತಪ್ಪದೆ ಬಂದು ನೋಡಿ. ಬೆಂಗಳೂರಿಗೆ ಯಾವಾಗಾದರೂ ನೀವು ಭೇಟಿ ಕೊಟ್ಟರೆ ಚಿಕ್ಕಬಳ್ಳಾಪುರ ಹತ್ತಿರ ಇರುವಂತಹ ಈ ಅದ್ಭುತವಾದಂತಹ ಈಶಾ ಫೌಂಡೇಶನ್ ಸ್ಟ್ಯಾಚ್ಯೂನ ಅಂದರೆ ಆದಿಯೋಗಿ ಸ್ಟ್ಯಾಚ್ಯೂನ ನೋಡಿ ನೀವು ಕೂಡ ಸಂತೋಷ ಪಡ್ಬೋದು. ಹಾಗಾದರೆ ಯಾಕೆ ತಡ, ಇದೇ ವೀಕೆಂಡು ಅಥವಾ ಈ ವಾರದ ಅಂತ್ಯದಲ್ಲಿ ಬಂದು ಈ ಒಂದು ಆದಿಯೋಗಿ ಸ್ಟ್ಯಾಚ್ಯೂನ ನೋಡಿ ನೀವು ಕೂಡ ಆನಂದ ಪಡೀರಿ. ಸ್ನೇಹಿತರೆ, ನಿಮ್ಮ ಯಾವುದೇ ಸಮಸ್ಯೆ ಆಗಿರಲಿ, ಎಂತಹವೇ ಕಠಿಣ ಸಮಸ್ಯೆ ಆಗಿರಲಿ, ಯಾವುದೇ ಗುಪ್ತ ಸಮಸ್ಯೆ ಆಗಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತದೆ. ಹಿಂದೆ ಸಂಪರ್ಕಿಸಿ ಪಂಡಿತ್ ಜಗನ್ನಾಥ್ ಗುರೂಜಿ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು. ಈ ಮೂಲಕವೇ ನೀವು ಮುಂದೆ ಬರಬೇಕಾಗುತ್ತೆ. ಅದನ್ನೆಲ್ಲ ಮುಂದೆ ಕ್ಲೋಸ್ ಮಾಡಬಹುದು. ಎಲ್ಲರೂ ಸೇರಿ ಇನ್ನೊಮ್ಮೆ ಆ ಶಿವನಿಗೆ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್ ಅಂತ ಬೇಡ್ಕೊಳ್ಳೋಣ. ಅಲ್ಲಿವರೆಗೆ ಈ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹರ್ ಹರ್ ಮಹಾದೇವ್ ಅಂತ ಬರೀರಿ. ನಮಸ್ಕಾರ.